ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅದು 2016ರ ಕಾಲಘಟ್ಟ. ಧಾರವಾಡದ ರಾಜಕೀಯ ಅಖಾಡದಲ್ಲಿ ಕೇಳಿಬಂದ ಆ ಒಂದು ಗುಂಡಿನ ಸದ್ದು ಇಡೀ ರಾಜ್ಯವನ್ನೇ ನಡುಗಿಸಿತ್ತು. ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಅವರ ಭೀಕರ ಹತ್ಯೆ ಹಿಂದೆ ಅಡಗಿದ್ದ ಅಸಲಿ ಮುಖವಾಡಗಳು ಈಗ ಸಿಬಿಐ ತನಿಖೆಯಿಂದ ಒಂದೊಂದಾಗಿ ಕಳಿಸುತ್ತಿವೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಸುತ್ತ ತನಿಖಾ ಸಂಸ್ಥೆ ಹೆಣೆದಿರುವ ಸಾಕ್ಷ್ಯಗಳ ಬಲೆ ಹೇಗಿದೆ, ಅದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕುಲಕರ್ಣಿ ಅಂಡ್ ಟೀಮ್ಗೆ ಶಿಕ್ಷೆಯಾಗ್ತಿದ್ದಂತೆ ಬಯಲಾಗ್ತಿದೆ ಒಂದೊಂದೇ ಸತ್ಯ. ಬಸವರಾಜ ಮುತ್ತಗಿ ಮಾಫಿ ಸಾಕ್ಷ್ಯ ಆಗಿದ್ದೇ ಕುಲಕರ್ಣಿಗೆ ಕಂಟಕವಾಯಿತಾ? ಏಪ್ರಿಲ್ 23, 2016 ಅಂದು ನಡೆದ ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ ಹಾರಿದ ಕಿಡಿ ಕೊನೆಯಾದದ್ದು ಯೋಗೇಶ್ ಗೌಡ ಎಂಬ ವ್ಯಕ್ತಿಯ ಪ್ರಾಣ ಪಕ್ಷಿ ಹಾರುವ ಮೂಲಕ. ಅಂದು ಸಚಿವರಾಗಿದ್ದ ವಿನಯ್ ಕುಲಕರ್ಣಿ ಮತ್ತು ಯೋಗೇಶ್ ಗೌಡ ನಡುವೆ ನಡೆದ ತೀವ್ರ ಮಾತಿನ ಚಕಮಕಿಯೇ ಈ ರಕ್ತಪಾತಕ್ಕೆ ಮೂಲ ಪ್ರೇರಣೆ ಎನ್ನುತ್ತೆ ಸಿಬಿಐ ವರದಿ. ಕೊಲೆ ಮಾಡೋದು ಸುಲಭ, ಆದರೆ ಸಾಕ್ಷ್ಯ ಅಳಿಸುವುದು ಕಷ್ಟ. ವಿನಯ್ ಕುಲಕರ್ಣಿ ಅವರು ಹತ್ಯೆಗಾಗಿ ಸಂಚು ರೂಪಿಸಲು ತನ್ನ ಪತ್ನಿಯ ಹೆಸರಿನಲ್ಲಿದ್ದ ಸಿಮ್ ಬಳಸಿದ್ದು ದೊಡ್ಡ ತಪ್ಪು. A1 ಆರೋಪಿ ಬಸವರಾಜ ಮುತ್ತಗಿ ಜೊತೆ ಹತ್ಯೆಗೂ ಮುನ್ನ ಬರೋಬ್ಬರಿ 94 ಬಾರಿ ಮಾತುಕತೆ ನಡೆಸಿದ್ದಾರೆ. ಕೊಲೆಯಾದ ನಂತರವೂ 57 ಬಾರಿ ಸಂಪರ್ಕದಲ್ಲಿದ್ರು. ತಂತ್ರಜ್ಞಾನ ಅವರನ್ನೇ ಇಂದು ಸಂಕಷ್ಟಕ್ಕೆ ಸಿಲುಕಿಸಿದೆ. ಇನ್ನು ಸ್ಥಳೀಯ ಪೊಲೀಸರು ಅಂದು ಈ ಪ್ರಕರಣವನ್ನ ಆಸ್ತಿ ವಿವಾದ ಎಂದು ಬಣ್ಣಿಸಿ ಕೇಸ್ ಕ್ಲೋಸ್ ಮಾಡಲು ಯತ್ನಿಸಿದ್ರು. ಸಿಸಿಟಿವಿಯಲ್ಲಿ ಆರೋಪಿಗಳು ಶಸ್ತ್ರಾಸ್ತ್ರ ಹಿಡಿದು ಹೋಗುವುದು ಕಂಡ್ರು ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ತನಿಖೆಯ ದಿಕ್ಕು ತಪ್ಪಿಸಲಾಗಿತ್ತು. ಆದರೆ ಸತ್ಯ ಯಾವತ್ತೂ ಗುಟ್ಟಾಗಿ ಉಳಿಯೋದಿಲ್ಲ. ಸಿಬಿಐ ಎಂಟ್ರಿ ಕೊಟ್ಟ ಮೇಲೆ ಹೂತು ಹೋಗಿದ್ದ ಕಥೆಗಳೆಲ್ಲ ಹೊರಬಂದವು. ಈ ಪ್ರಕರಣಕ್ಕೆ ಅತಿದೊಡ್ಡ ತಿರುವು ಕೊಟ್ಟಿದ್ದು ಬೇರೆ ಯಾರೂ ಅಲ್ಲ, ಸ್ವತಃ ವಿನಯ್ ಕುಲಕರ್ಣಿ ಅವರ ನಿಷ್ಠಾವಂತ ಬಸವರಾಜ ಮುತ್ತಗಿ. ಈಗ ಅವರು ಮಾಫಿ ಸಾಕ್ಷಿಯಾಗಿದ್ದಾರೆ. ಯಾರನ್ನು ನಂಬಿ ಕೊಲೆ ಮಾಡಲಾಗಿತ್ತೋ ಅವರೇ ಈಗ ಸಿಬಿಐ ಮುಂದೆ ಬಾಯ್ಬಿಟ್ಟಿರೋದು ವಿನಯ್ ಕುಲಕರ್ಣಿಗೆ ಸಿಂಹ ಸ್ವಪ್ನವಾಗಿ ಕಾಡ್ತಿದೆ. ಒಟ್ಟಾರೆ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು. ರಾಜಕೀಯ ದ್ವೇಷಕ್ಕಾಗಿ ನಡೆದ ಈ ಅಮಾನುಷ ಹತ್ಯೆಗೆ ಈಗ ಕಾನೂನಿನ ಶಿಕ್ಷೆ ಕಾದಿದೆ. ಪ್ರಭಾವಿ ರಾಜಕಾರಣಿಯೊಬ್ಬರು ತನ್ನ ಅಧಿಕಾರ ಬಳಸಿ ತಪ್ಪಿಸಿಕೊಳ್ಳಲು ನಡೆಸಿದ ಪ್ರಯತ್ನಗಳೆಲ್ಲ ಈಗ ಉಲ್ಟಾ ಹೊಡೆದಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.